ಕೆಲಸದಿಂದ ಲೇಟಾಗಿ ಬರ್ತಾನಂತ ಅಷ್ಟೇ ಸರ್. ನನ್ನ ತಂಗಿ ನೈಟೇ ಬರ್ತೀನಿ ಅಂತ ಅಂದ್ಲು. ಕಳಿಸ್ಕೊಡ್ತೀನಂತ ಇವನು ಫೋನ್ ಮಾಡೋನು, ಅರ್ಧ ಹಾಫ್ ಆನ್ ಅವರ್ ಬಿಟ್ಟು ಫೋನ್ ಮಾಡೋನು 12:35ಕ್ಕೆ ಮಾಡ್ಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಹಿಂಗೆ ಮಾಡ್ಬಿಟ್ಟು ಅವ್ನು ಅಲ್ಲವ. ನನ್ನ ಮಗಳು ಇಲ್ವಲ್ಲ, ನಮ್ಮ ಮಾತಾಡಿ ಹೇಳಿ ಪ್ರಯೋಜನ. ನನ್ನ ಮಗಳು ಇಲ್ವಲ್ಲ. ನಾನು ಹುಡುಗಿ ಏನು ಅಂಥದ್ದೇನಿದ್ದಿಲ್ಲ, ಹುಡುಗಿ ಒಳ್ಳೆ ಹುಡುಗಿನ ಒಟ್ಟಿನಲ್ಲಿ. ಹುಡುಗನೇ ಹೇಳ್ಬೇಕಂದ್ರೆ ಸರಿ ಇಲ್ಲ. ತಿರ್ಗಾ ಕುಡಿಯೋಕೆ ಸ್ಟಾರ್ಟ್ ಮಾಡಿ ನನ್ನ ತಂಗಿ ಈ ಪರಿಸ್ಥಿತಿ ತಂದಿಟ್ಟಿದ್ದಾನೆ. ಬೇರೆ ಮಾತು ಯಾವುದಿಲ್ಲ, ನಾವೇ ಸಾಕಿದ್ದು, ನಾನೇ ಮದುವೆ ಮಾಡಿದ್ದು. ನನ್ನ ಮಗಳು ಇಲ್ವಲ್ಲ, ನಮ್ಮ ಮಾತಾಡಿ ಹೇಳಿ ಪ್ರಯೋಜನ. ನನ್ನ ಮಕ್ಕಳು ಇಲ್ವಲ್ಲ. ಒಂದು ವರ್ಷ 5 ತಿಂಗಳು ಆಯ್ತಪ್ಪ. ಅಯ್ಯೋ ಹುಡುಗ ಇಲ್ಲಿಂದ ನೋಡಿದ್ರು. ಅಯ್ಯೋ 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 ಹ್ಞೂ ನಾನೇ ಸಾಕಿದ್ದು. ನನ್ನ ಗಂಡನ ಕುಣಿಸ್ಬಿಟ್ಟು ಮನೆ ಕೆಲಸ ಮಾಡಿ ನಾ ಸಾಕಿದಪ್ಪ ನನ್ನ ಗಂಡನ ಕೈಲಿ. ನನ್ನ ಮಕ್ಕಳು 5 ಮಕ್ಕಳು ಸಾಕಿದ್ದೀನಪ್ಪ. ನನ್ನ ಗಂಡ ಇಲ್ಲ, ನನ್ನ ಗಂಡ ಇದ್ರೆ ಅಣ್ಣ ಎಷ್ಟು ಆಗುತ್ತೋ. ಅವನು ಪಕ್ಕದಲ್ಲಿ ಮಲಿಕಲ್ಲ ಅಂತ ಅವ್ನಿಗೆ ಮಾತು, ಅದೇ ಮಾತೆ. ಪಕ್ಕದಲ್ಲಿ ಮಲಿಕಲ್ಲ ಓಡ್ತಾಳೆ ಮುದ್ದು ಜಗಳ ಮಾಡ್ತಾಳೆ, ಹೊಡಿತಾಳೆ ಅಂತ ಅವನಿಗೆ ಈ ಮಾತು. ಕೆಲ್ಸಕ್ಕೆ 3 ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ಲ, ಕಲಿಸಿಲ್ಲ. ನಾವು ಹೋಗ್ಬೇಡ ಅಂತ ಹೇಳೋದು, ಕಲಿಸಿಲ್ಲ. ಆಮೇಲೆ ಇವಳು ನಾನು ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ ಅಂತ ಇವಳು ಆಟ ಮಾಡಿದ್ರು. ಆಮೇಲೆ ಸರಿ ಆಯ್ತಪ್ಪ ಕಲಿಸ್ಕೊಡ್ತೀನಿ ಅಂತ ಇವಳೇ ಕಲಿಸಿದ. ಈ ಮುಂಡ ಮಾಡಿ ಕಲಿಸಿದ ಹೇಳಿದ್ಲು ಅವ್ರ ತಾಯಿ. ಆಯ್ತು ಕಲಿಸ್ಬಿಡ್ತೀನಿ ಅಂತ ಸಂಪಾದನೆ 5,000 ಕೊಟ್ಟಾವಲೆ ತಿಂಗಳಿಗೆ 5,000 ಕೊಟ್ಕೊಂಡು ಅವಳು ಅವ್ರ ಅಂತಲೇ ಇವ್ರು ತಿಂದಿಲ್ಲ. ಇವ್ರ ಅಣ್ಣ ಅವ್ರು ತಿಂದವ್ರೆ. ನೆನ್ನೆ ಬೆಳಗಿನ ಫೋನ್ ಮಾಡಿ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದರೆ ರಾತ್ರಿ ಈ ಥರ. ನನ್ನ ತಂಗಿ ನೈಟೇ ಬರ್ತೀನಿ ಅಂತ ಅಂದ್ಲು. 12 ಗಂಟೆ ಆಯ್ತು, ನಾನು ಕೆಲಸದಲ್ಲಿದ್ದೀನಮ್ಮ. ಬೆಳಗ್ಗೆ ಎಲ್ಲೋ ಕೆಲಸ ಕೂಡ ಮನೆಗೆ ಬಾ ಅಂತ ಹೇಳಿರೋದು. ಕಳಿಸ್ಕೊಡ್ತೀನಿ ಅಂತ ಇವನು ಫೋನ್ ಮಾಡೋನು, ಅರ್ಧ ಹಾಫ್ ಆನ್ ಅವರ್ ಬಿಟ್ಟು ಫೋನ್ ಮಾಡೋನು 12:35ಕ್ಕೆ ಮಾಡ್ಬಿಟ್ಟು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಬೆಳಗ್ಗೆ ಹಿಂಗೆ ಮಾಡ್ಬಿಟ್ಟು ಅವ್ನು ಅಲ್ಲೋಗೋನು. ಕೆಲಸದಿಂದ ಲೇಟಾಗಿ ಬರ್ತಾನಂತ ಅಷ್ಟೇ ಸರ್. ಯಾಕೆ ಈಗ ಅಲ್ಲೇ ಇದ್ದಾರೆ ಅವ್ರ ಫ್ರೆಂಡ್ಸ್, ಕೇಳಿ ನೋಡಿ ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೋ ತನಕ ಅಂತ. ಫಸ್ಟ್ ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿದ್ರೆ ಅನುಮಾನ ಪಟ್ಟು ಮನೆಗೆ ಏನೋ ಅವ್ರ ಮನೇಲಿ ಏನು ಕೆಲಸ ಮಾಡಲ್ಲ ಅದು ಇದು ಅಂತ ಚಿಕ್ಕಪುಟ್ಟ ಅದಕ್ಕೆಲ್ಲ ಈ ಥರ ಮಾಡ್ಕೊ ಕೂತ್ಕೊಂಡ್ರೆ ಈಗ ಯಾರಿಗೆ ನಾವು ಕೇಳ್ಕೊಳ್ಳೋದು ಸರ್? ಸರ್ ವರದಕ್ಷಿಣೆ ಅಂತೇನಿಲ್ಲ. ನಾವು ಮುಂಚೆನೇ 1 ಲಕ್ಷನೂ ಕೊಟ್ಬಿಟ್ಟು ಅವರಿಗೆ ಮಾತುಕತೆ ಮುಗಿಸಿದ್ವಿ. ನಮ್ಮ ಹತ್ರ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಅದು ಬೇಕಾದ್ರೆ ಫುಟೇಜನ್ನು ಇದೆ, ಅದನ್ನು ಬೇಕಾದ್ರೆ ಕೊಡ್ತೀನಿ. ನಾನು 1 ಲಕ್ಷ ಕೊಟ್ಟಿದ್ದು ಚೌಟ್ರಿ ಹಾಲ್ ಮಾಡಿದ್ದು ಅದನ್ನು ಹೇಳ್ಬಿಡ್ತೀವಿ, ಎಲ್ಲ ಮಾಡಿಕೊಟ್ಟಿದ್ವಿ. ವರದಕ್ಷಿಣೆ ಅದೇನು ಚಿಂತೆ ಇಲ್ಲ. ಏನಂದರೆ ಅವಾಗ ಕೆಲವೊಂದು ಟೈಮ್ನಲ್ಲಿ ಬಂದು ಹೊಡಿಯೋದು. ನಾ ಕುಡಿಯೋಲ್ಲ ಅಂತ ನನಗೆ ಹೇಳಿದ್ದಷ್ಟೇ. ಮದುವೆ ಆದಮೇಲೆ ನನ್ನ ತಂಗಿ ಹೇಳಿದ್ದು ಬರ್ತಾವನೆ ಅಂತ. ನಾನು ಅದನ್ನ ಎನ್ಕ್ವೈರಿನೂ ಮಾಡಾಯಿತು. ಅವರ ಅಶೋಕಣ್ಣ ಅಂತ ಅವ್ರಿಗೂ ಅವ್ರ ಅಮ್ಮನಿಗೂ ಕೇಳಾಯಿತು, ಕುಡಿತಾನ ಏನು ಆಯ್ತಾ. ಕುಡಿಯಲ್ಲ ನನ್ನ ಮಗ ಅಂತ ಹೇಳಿದ್ರು. ಕುಡಿಯಲ್ವಲ್ಲ ಬಿಡು ಹೋಗ್ತಾನಲ್ಲ ಅಂತ ತಿರ್ಗಾ ಕುಡಿಯೋಕೆ ಸ್ಟಾರ್ಟ್ ಮಾಡಿ ನನ್ನ ತಂಗಿ ಈ ಪರಿಸ್ಥಿತಿ ತಂದಿಟ್ಟಿದ್ದಾನೆ. ಅವ್ರು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಯ್ತಿದ್ಲು ಡೈಲಿ. ನಮ್ಮ ಅಕ್ಕ ಮಾಡ್ತಿದ್ಲು, ಅಲ್ಲೇ ಹೋಯ್ತಿದ್ದವಳು ಕೆಲಸಕ್ಕೆ. ಅಲ್ಲಿ ನೋಡಿದ್ರೆ ಅಲ್ಲೇ ಏನಿಲ್ಲ, ಚೆನ್ನಾಗೇ ಇದ್ಲು, ಎಲ್ಲರ ಜೊತೆ ಚೆನ್ನಾಗೇ ಇದ್ಲು. ದಿನ ಅಲ್ಲೂ ಹೋಯ್ತಿದ್ಲು, ಇಲ್ಲೂ ಬರ್ತಿದ್ಲು. ಏನಕ್ಕೆ ಮಾಡೋರು ಅನ್ನೋದೇ ಗೊತ್ತಿಲ್ಲ. ಈ ಒಂದು ಬಾರ್ ಅಂಗಡಿಲಿ ಏನು ಕ್ಯಾಶಿಯರ್ ಆಗಿ ಏನೋ ಕೆಲಸ ಮಾಡ್ತಿದ್ದೆ ಅವನು. ಜಗಳ ಅಂಥದ್ದು ಒಂದ್ಸಲ ಏನೋ ಜಗಳ ಆಡಿರ್ತಾರೆ. ಅದು ಮನೆಯವರೆಲ್ಲ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡಿ ಸರಿ ಮಾಡಿದರು. ಇವಾಗ ಏನು ಅಂಥದ್ದು ಏನೋ ಒಳಗಡೆನೆ ಸೇರ್ಕೊಂಡು ಮಾಡಿಬಿಟ್ಟಾರೆ. ರಾತ್ರಿ 1-2ವರೆಗೆ ಏನೋ ಮಾಡಿದ್ರು. ಅಂತ ಸ್ಟೇಷನಲ್ಲಿ ಏನೋ ಕಳಿಸಿದ್ದೀವಿ ಅಂತ ಹೇಳಿದ್ರು. ನಮ್ಮ ಮನೆಯವರೆಲ್ಲ ಹೋಗೋರು ಸ್ಟೇಷನಲ್ಲಿ ನೋಡೋದು. ಇವರು ಫಸ್ಟ್ SLC ಏನೋ ಮಾಡಿದ್ರು, ನಾನು ಅಷ್ಟು ಗೊತ್ತಿಲ್ಲ. ನಾನು ಮಾಡೋರು ಅರೇಂಜ್ ಮ್ಯಾರೇಜ್. ಫ್ಯಾಮಿಲಿನೇ ನೋಡಿ ಮಾಡಿದ್ದು, ನಮ್ಮ ಅತ್ತೆಯವರೇ ನೋಡಿ ಮಾಡಿದ್ದು. ನೋಡಿದ್ರೆ ಹಿಂಗಾಗೈತೆ. ನಾನು ಹುಡುಗಿ ಏನು ಅಂಥದ್ದೇನಿದ್ದಿಲ್ಲ, ಹುಡುಗಿ ಒಳ್ಳೆ ಹುಡುಗಿನೇ ಒಟ್ಟಿನಲ್ಲಿ. ಹುಡುಗನೇ ಹೇಳ್ಬೇಕಂದ್ರೆ ಸರಿ ಇಲ್ಲ, ಹುಡುಗನೇ ಸರಿ ಇಲ್ಲ. ಇನ್ನೇನು ಎಣ್ಣೆ ಹೊಡಿಯೋದು ಇಲ್ಲ, ಹುಡುಗರ ಜೊತೆ ಸೇರ್ಕೊಂಡು ಯಾರನ್ನ ಏನು ಮಾಡ್ತಿದ್ನೋ ಬಂದು ಇವಾಗ ಮನೇಲಿ ಎಣ್ಣೆ ಹೊಡಿತಿದ್ದ. ಒಟ್ಟಿನಲ್ಲಿ ಎಲ್ಲ ಗೊತ್ತಿರೋದೇ ಅದು. ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟು ಎಣ್ಣೆ ಹೊಡಿತಿದ್ದ. ಏನು ಮಾಡೋದು ಹೇಳಿ, ಹಿಂಗೆ ಸಾಯಿಸ್ಬಿಟ್ಟವ್ರೆ.